ನಮಸ್ಕಾರ ವಿದ್ಯಾರ್ಥಿಗಳೇ, ಈ ಸೆಷನ್ನಲ್ಲಿ ಕ್ಲಾಂಪ್ ಟೆಸ್ಟರ್ ಅಥವಾ ಟಾಂಗ್ ಟೆಸ್ಟರ್ ಅನ್ನು ಬಳಸಿಕೊಂಡು ಹೆರ್ಮೆಟಿಕ್ ಕಂಪ್ರೆಸರ್ ಮೋಟಾರ್ ಟರ್ಮಿನಲ್ ಅನುಕ್ರಮವನ್ನು ಹೇಗೆ ಗುರುತಿಸುವುದು ಎಂದು ನಾವು ತಿಳಿದುಕೊಳ್ಳುತ್ತೇವೆ. ಹೆಚ್ಚುವರಿಯಾಗಿ ನಾವು ಆಮ್ಮೀಟರ್ ಮತ್ತು ವಿಎಒ ಮೀಟರ್ ಬಳಸಿ ಪ್ರಾರಂಭಿಕ ವಿದ್ಯುತ್ ಮತ್ತು ಚಾಲನೆಯಲ್ಲಿರುವ ವಿದ್ಯುತ್ತನ್ನು ಅಳೆಯುತ್ತೇವೆ. ಉದ್ದೇಶಗಳು: ಈ ಅಭ್ಯಾಸದ ಕೊನೆಯಲ್ಲಿ ನೀವು ಇವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಪ್ರಸ್ತುತ ಕಾಯಿಲ್ ರಿಲೇಯನ್ನು ಪರಿಶೀಲಿಸುವುದು ಮತ್ತು ಪರೀಕ್ಷಿಸುವುದು, ಓವರ್ಲೋಡ್ ಪ್ರೊಟೆಕ್ಟರ್ ಅನ್ನು ಪರೀಕ್ಷಿಸುವುದು, ಕಂಪ್ರೆಸರ್ ವೈಂಡಿಂಗ್ ಗಳನ್ನು ಗುರುತಿಸುವುದು, ಕಂಪ್ರೆಸರ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಅನ್ನು ಪತ್ತೆ ಮಾಡುವುದು, ಡೋರ್ ಸ್ವಿಚ್ ನ ಸ್ಥಿತಿಯನ್ನು ಮೌಲ್ಯಮಾಪನ ಮಾಡುವುದು, ಥರ್ಮೋಸ್ಟಾಟ್ ಮತ್ತು ಕೆಪಾಸಿಟರ್ ಅನ್ನು ಪರೀಕ್ಷಿಸುವುದು, ಘಟಕವನ್ನು ಪ್ರಾರಂಭಿಸಿ ಮತ್ತು ಪ್ರಾರಂಭ ಮತ್ತು ಚಾಲನೆಯಲ್ಲಿರುವ ವಿದ್ಯುತ್ ಪ್ರವಾಹಗಳೆರಡನ್ನೂ ಅಳೆಯುವುದು. ಈಗ ನಾವು ಅಗತ್ಯವಿರುವ ಪರಿಕರಗಳು, ಸಲಕರಣೆಗಳು ಮತ್ತು ಬಳಕೆಯ ವಸ್ತುಗಳನ್ನು ನೋಡೋಣ. 10 ಮಿಲಿಮೀಟರ್ ತುದಿ ಮತ್ತು 200 ಮಿಲಿಮೀಟರ್ ಉದ್ದವಿರುವ ಸ್ಕ್ರೂ ಡ್ರೈವರ್, 200 ಮಿಲಿಮೀಟರ್ ಉದ್ದದ ಇನ್ಸುಲೇಟೆಡ್ ಕಟಿಂಗ್ ಪ್ಲೈಯರ್ಗಳು, ಸ್ಕ್ರೂ ಡ್ರೈವರ್ ಸೆಟ್, ಓಮ್ ಮೀಟರ್, ಆಮ್ ಮೀಟರ್, ವೋಲ್ಟ್ ಮೀಟರ್, ಕ್ಲಾಂಪ್ ಟೆಸ್ಟರ್, ಸ್ಕ್ರೂ ಡ್ರೈವರ್ ಸೆಟ್, ಸಂಯೋಜನೆ ಪ್ಲೈಯರ್ಗಳು, 100 ಮಿಲಿಮೀಟರ್ ಉದ್ದ ಎಲೆಕ್ಟ್ರಿಷಿಯನ್ ಚಾಕು, ರೆಫ್ರಿಜರೇಷನ್, ಎಲ್ಲಾ ವಿದ್ಯುತ್ ಘಟಕಗಳು ನೇರ ಮತ್ತು ಪರೋಕ್ಷ ಎರಡು, 0.5 ಹಾರ್ಸ್ ಪವರ್ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ 230 ವೋಲ್ಟ್ಸ್ ನಿಂದ 240 ವೋಲ್ಟ್ಸ್ ವರೆಗೂ, 10 ಆಂಪ್ಸ್ ಡೈರೆಕ್ಟ್ ಆನ್ಲೈನ್ ಸ್ಟಾರ್ಟರ್ 240 ವೋಲ್ಟ್, ಕರೆಂಟ್ ಕಾಯಿಲ್ ರಿಲೇ, ಓವರ್ಲೋಡ್ ಪ್ರೊಟೆಕ್ಟರ್, 1 ಸ್ಕ್ವೇರ್ ಮಿಲಿಮೀಟರ್ ಲೆಡ್ ವೈರ್ ನ 2 ಮೀಟರ್ಗಳು, ಕ್ರೊಕೊಡೈಲ್ ಕ್ಲಿಪ್ ನೊಂದಿಗೆ 2 ಮೀಟರ್ ತಂತಿ, ಥರ್ಮೋಸ್ಟಾಟ್, ಕೆಪಾಸಿಟರ್, 2.5 ಸ್ಕ್ವೇರ್ ಮಿಲಿಮೀಟರ್ ಪಿವಿಸಿ ಮಲ್ಟಿ ಸ್ಟ್ರಾಂಡ್ ಕೇಬಲ್ 5 ಮೀಟರ್ಗಳು, 16 ಆಂಪ್ಸ್ 1 ಸಿ ಡಿಪಿ ಸ್ವಿಚ್ 240 ವೋಲ್ಟ್ಸ್. ಈಗ ಟರ್ಮಿನಲ್ಗಳನ್ನು ಗುರುತಿಸುವ ಮತ್ತು ಪ್ರತಿರೋಧವನ್ನು ಅಳೆಯುವ ಪ್ರಕ್ರಿಯೆಯನ್ನು ನೋಡೋಣ. ಟಾಸ್ಕ್ 1 ಟರ್ಮಿನಲ್ಗಳನ್ನು ಗುರುತಿಸಿ ಮತ್ತು ಪ್ರತಿರೋಧವನ್ನು ಅಳೆಯಿರಿ. ಕರೆಂಟ್ ಕಾಯಿಲ್ ರಿಲೇಯನ್ನು ಪರೀಕ್ಷಿಸಿ. ಟರ್ಮಿನಲ್ 4 ಮತ್ತು 5 ನಡುವಿನ ನಿರಂತರತೆಯನ್ನು ಓಮ್ ಮೀಟರ್ ನೊಂದಿಗೆ ಪರಿಶೀಲಿಸಿ. ಅದು ಅಸ್ತಿತ್ವದಲ್ಲಿರಬೇಕು. ಕಾರ್ಯನಿರ್ವಹಿಸುವ ವಿದ್ಯುತ್ ಸುರುಳಿ ರಿಲೇಗಾಗಿ ಟರ್ಮಿನಲ್ 1 ಮತ್ತು 2 ನಡುವೆ ನಿರಂತರತೆಯನ್ನು ಕಂಡುಕೊಳ್ಳಿ. ಕಾರ್ಯಾಚರಣೆಯಲ್ಲದ ಸ್ಥಿತಿಯಲ್ಲಿ ಟರ್ಮಿನಲ್ಗಳು 5 ಮತ್ತು 6 ಓಪನ್ ಸರ್ಕ್ಯೂಟ್ ಅನ್ನು ಹೊಂದಿರಬೇಕು. ರಿಲೇಯನ್ನು ತಲೆಕೆಳಗಾಗಿ ತಿರುಗಿಸಿ. ನೀವು ಟರ್ಮಿನಲ್ 5 ಮತ್ತು 6 ನಡುವೆ ನಿರಂತರತೆಯನ್ನು ಕಂಡುಕೊಂಡರೆ ಮತ್ತು ರಿಲೇ ತಲೆಕೆಳಗಾಗಿದ್ದರೆ ಅದು ರಿಲೇ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಸೂಚಿಸುತ್ತದೆ. ರಿಲೇಯನ್ನು ಅದರ ಮೂಲ ಸ್ಥಾನಕ್ಕೆ ಹಿಂತಿರುಗಿಸಿ. ಟರ್ಮಿನಲ್ 2 ಮತ್ತು 3 ನಡುವೆ ಯಾವುದೇ ನಿರಂತರತೆ ಇಲ್ಲದಿದ್ದರೆ ರಿಲೇ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರ್ಥ. ರಿಲೇಯ ಪ್ಲಂಜರ್ ಅನ್ನು ಗಮನಿಸಿ. ತಲೆಕೆಳಗಾದಾಗ ಅದು ಧ್ವನಿಯೊಂದಿಗೆ ಮೇಲಕ್ಕೆ ಹೋಗಬೇಕು. ಅದನ್ನು ಹಿಂತಿರುಗಿಸಿದರೆ ಅದು ಧ್ವನಿಯೊಂದಿಗೆ ಕೆಳಗಿಳಿಯುವಂತೆ ಮಾಡುತ್ತದೆ. ಧ್ವನಿ ಇಲ್ಲದಿದ್ದರೆ ರಿಲೇ ದೋಷಪೂರಿತವಾಗಿರಬಹುದು. ಟಾಸ್ಕ್ 2 ಓವರ್ಲೋಡ್ ಪ್ರೊಟೆಕ್ಟರ್ ಅನ್ನು ಪರಿಶೀಲಿಸಿ. ಓಮ್ ಮೀಟರ್ ಬಳಸಿ ಟರ್ಮಿನಲ್ 1 ಮತ್ತು 3 ನಡುವಿನ ನಿರಂತರತೆಯನ್ನು ಪರಿಶೀಲಿಸಿ. ಟರ್ಮಿನಲ್ಗಳು 4 ಮತ್ತು 5 ನಡುವೆ ನಿರಂತರತೆ ಇದ್ದರೆ ಅದು ಬೈ ಮೆಟಲ್ ಸಂಪರ್ಕಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಸೂಚಿಸುತ್ತದೆ. ನಿರಂತರತೆಯ ಅನುಪಸ್ಥಿತಿಯು ದೋಷಯುಕ್ತ ಓವರ್ಲೋಡ್ ಪ್ರೊಟೆಕ್ಟರ್ ಅನ್ನು ಸೂಚಿಸುತ್ತದೆ. ಡಿಸ್ಕ್ ನಲ್ಲಿ ತುಕ್ಕು ರಚನೆಯ ಯಾವುದೇ ಚಿಹ್ನೆಗಳಿಗಾಗಿ ಓವರ್ಲೋಡ್ ಪ್ರೊಟೆಕ್ಟರ್ ಅನ್ನು ಪರೀಕ್ಷಿಸಿ. ತುಕ್ಕು ಇದ್ದರೆ ರಕ್ಷಕವನ್ನು ಬಳಸುವುದು ಸೂಕ್ತವಲ್ಲ. ಫ್ರಾಕ್ಷನ್ ಹಾರ್ಸ್ ಪವರ್ ಹೆರ್ಮೆಟಿಕ್ ಸಂಕೋಚಕಕ್ಕಾಗಿ ಓಮ್ ಮೀಟರ್ ಅನ್ನು ಬಳಸಿಕೊಂಡು ಸಂಕೋಚಕ ವೈಂಡಿಂಗ್ ಟರ್ಮಿನಲ್ ಪಿನ್ಗಳನ್ನು ಗುರುತಿಸುವುದು. ಈ ಚಟುವಟಿಕೆಯನ್ನು ಮುಂದುವರಿಸುವ ಮೊದಲು ಈ ಕೆಳಗಿನವುಗಳನ್ನು ನೆನಪಿನಲ್ಲಿಡಿ. ಚಾಲನೆಯಲ್ಲಿರುವ ವೈಂಡಿಂಗ್ ಪ್ರತಿರೋಧವು ಯಾವಾಗಲೂ ಆರಂಭಿಕ ವೈಂಡಿಂಗ್ ಪ್ರತಿರೋಧಕ್ಕಿಂತ ಕಡಿಮೆ ಇರುತ್ತದೆ. ಆರಂಭಿಕ ವೈಂಡಿಂಗ್ ಪ್ರತಿರೋಧವು ಯಾವಾಗಲೂ ಚಾಲನೆಯಲ್ಲಿರುವ ವೈಂಡಿಂಗ್ ಪ್ರತಿರೋಧಕ್ಕಿಂತ ಹೆಚ್ಚಾಗಿರುತ್ತದೆ. ಸಂಯೋಜಿತ ಪ್ರತಿರೋಧವು ಆರಂಭಿಕ ಮತ್ತು ಚಾಲನೆಯಲ್ಲಿರುವ ವೈಂಡಿಂಗ್ ಪ್ರತಿರೋಧಗಳ ಮೊತ್ತವಾಗಿದೆ. ಕಾರ್ಯವಿಧಾನ:
ಓಮ್ ಮೀಟರ್ ಅನ್ನು ಸೂಕ್ತವಾದ ಸೆಟ್ಟಿಂಗ್ಗೆ ಹೊಂದಿಸಿ. ಎ ಮತ್ತು ಸಿ ಟರ್ಮಿನಲ್ಗಳ ನಡುವೆ ಪ್ರತಿರೋಧವನ್ನು ಅಳೆಯಿರಿ ಮತ್ತು ದಾಖಲಿಸಿ. ಅದು ಸುಮಾರು 20 ಓಮ್ಸ್ ಆಗಿರುತ್ತದೆ. ಗೊತ್ತುಪಡಿಸಿದ ಪ್ರದೇಶದಲ್ಲಿ ರೆಕಾರ್ಡ್ ಶೀಟ್ ಟೇಬಲ್ ನಂಬರ್ 1ರಲ್ಲಿ ದಾಖಲಿಸಿ. ಎ ಮತ್ತು ಬಿ ಟರ್ಮಿನಲ್ಗಳ ನಡುವಿನ ಪ್ರತಿರೋಧವನ್ನು ಅಳೆಯಿರಿ ಮತ್ತು ದಾಖಲಿಸಿ. ಸರಿಸುಮಾರು 40 ಓಮ್ಸ್. ರೆಕಾರ್ಡ್ ಶೀಟ್ನಲ್ಲಿ ನಿರ್ದಿಷ್ಟಪಡಿಸಿದ ವಿಭಾಗದಲ್ಲಿ ರೀಡಿಂಗ್ ದಾಖಲಿಸಿ. ಸಿ ಮತ್ತು ಬಿ ಟರ್ಮಿನಲ್ಗಳ ನಡುವಿನ ಪ್ರತಿರೋಧವನ್ನು ಅಳೆಯಿರಿ ಮತ್ತು ದಾಖಲಿಸಿ. ಸುಮಾರು 60 ಓಮ್ಸ್. ರೆಕಾರ್ಡ್ ಶೀಟ್ನ ಸೂಕ್ತ ವಿಭಾಗದಲ್ಲಿ ಈ ಅಳತೆಯನ್ನು ದಾಖಲಿಸಿ. ಎ ಎಂದು ಗುರುತಿಸಲಾದ ಟರ್ಮಿನಲ್ ಪಿನ್ ಸಾಮಾನ್ಯ ಟರ್ಮಿನಲ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಬಿ ಎಂದು ಲೇಬಲ್ ಮಾಡಲಾದ ಟರ್ಮಿನಲ್ ಪಿನ್ ಸ್ಟಾರ್ಟಿಂಗ್ ವೈಂಡಿಂಗ್ ಪ್ರತಿನಿಧಿಸುತ್ತದೆ. ಸಿ ಎಂದು ಸೂಚಿಸಲಾದ ಟರ್ಮಿನಲ್ ಪಿನ್ ಚಾಲನೆಯಲ್ಲಿರುವ ವೈಂಡಿಂಗ್ ಸೂಚಿಸುತ್ತದೆ. ಟಾಸ್ಕ್ 4. ಸಂಕೋಚಕದಲ್ಲಿ ಶಾರ್ಟ್ ಸರ್ಕ್ಯೂಟಿಂಗ್ ಅನ್ನು ಪರಿಶೀಲಿಸುವುದು. ಓಮ್ ಮೀಟರ್ ಅನ್ನು ಸೂಕ್ತವಾದ ಪ್ರಮಾಣಕ್ಕೆ ಹೊಂದಿಸಿ. RX 10,000. ಸಂಕೋಚಕದ ಟರ್ಮಿನಲ್ಗೆ ಎ ಪ್ರೋಬ್ ಅನ್ನು ಸಂಪರ್ಕಿಸಿ. ಸಂಕೋಚಕದ ಲೋಹದ ಕವಚಕ್ಕೆ ಬಿ ಶೋಧಕವನ್ನು ಲಗತ್ತಿಸಿ. ನಿರಂತರತೆಯ ಪರಿಶೀಲನೆಯನ್ನು ನಡೆಸಿ. ನಿರಂತರೆಯ ಅನುಪಸ್ಥಿತಿಯು ಸಂಕೋಚಕವು ನೆಲಸಮವಾಗಿಲ್ಲ ಎಂಬುದನ್ನು ಸೂಚಿಸುತ್ತದೆ. ಮೌಲ್ಯಮಾಪನ ಮಾಡುವುದು. ಡೋರ್ ಸ್ವಿಚ್ ನ ಮೌಲ್ಯಮಾಪನ ಮಾಡುವುದು. ರೆಫ್ರಿಜರೇಟರ್ ಅನ್ನು ಆನ್ ಮಾಡಿ. ಕ್ಯಾಬಿನೆಟ್ ಬಲ್ಬ್ ಸ್ಥಿತಿಯನ್ನು ಪರಿಶೀಲಿಸಲು ರೆಫ್ರಿಜರೇಟರ್ನ ಬಾಗಿಲನ್ನು ತೆರೆಯಿರಿ. ಅದು ಹೊಳೆಯಬೇಕು. ಬಲ್ಬ್ ಹೊಳೆಯುತ್ತಿಲ್ಲವಾದರೆ ಬಲ್ಬ್ ಅನ್ನು ಪರಿಶೀಲಿಸಿ. ಬಲ್ಬ್ ಬೆಸೆಯಲ್ಪಟ್ಟಿದೆ ಅಥವಾ ದೋಷಪೂರಿತವಾಗಿದೆ ಎಂದು ಕಂಡುಬಂದರೆ ಅದನ್ನು ಬದಲಾಯಿಸಿ ಮತ್ತು ಅದು ಬೆಳಗುತ್ತದೆಯೇ ಎಂದು ಗಮನಿಸಿ. ಬಲ್ಬ್ ಬದಲಿಸುವುದರಿಂದ ಸಮಸ್ಯೆ ಪರಿಹಾರವಾಗದಿದ್ದರೆ ರೆಫ್ರಿಜರೇಟರ್ ಅನ್ನು ಆಫ್ ಮಾಡಿ. ಬಾಗಿಲಿನ ಸ್ವಿಚ್ ಅನ್ನು ಅದರ ಸ್ಥಾನದಿಂದ ಬೇರ್ಪಡಿಸಿ ಮತ್ತು ಸಂಬಂಧಿತ ತಂತಿಗಳನ್ನು ಸಂಪರ್ಕ ಕಡಿತಗೊಳಿಸಿ. ಸ್ವಿಚ್ನ ಆನ್ ಮತ್ತು ಆಫ್ ಸ್ಥಾನಗಳೆರಡನ್ನೂ ಗಮನಿಸಿ. ಸ್ವಿಚ್ನ ನಿರಂತರತೆಯನ್ನು ನಿರ್ಧರಿಸಲು ಕ್ಲಾಂಪ್ ಮೀಟರ್ ಅಥವಾ ಪರೀಕ್ಷಾ ದೀಪವನ್ನು ಬಳಸಿ. ಬಲ್ಬ್ ಹೋಲ್ಡರ್ಗೆ ಜೋಡಿಸಲಾದ ತಂತಿಗಳನ್ನು ಪರಿಶೀಲಿಸಿ. ಬಾಗಿಲಿನ ಸ್ವಿಚ್ ದೋಷಪೂರಿತವಾಗಿದೆ ಎಂದು ಕಂಡುಬಂದರೆ ಅದನ್ನು ಬದಲಾಯಿಸಿ ಮತ್ತು ತಂತಿಗಳನ್ನು ಸುರಕ್ಷಿತವಾಗಿ ಮರುಸಂಪರ್ಕಿಸಿ. ಟಾಸ್ಕ್ 6. ಥರ್ಮೋಸ್ಟಾಟ್ ಸ್ಥಿತಿಯನ್ನು ಮೌಲ್ಯಮಾಪನ ಮಾಡುವುದು. ರೆಫ್ರಿಜರೇಟರ್ ಅನ್ನು ಆನ್ ಮಾಡಿ. ರೆಫ್ರಿಜರೇಟರ್ ನಿರೀಕ್ಷಿಸಿದಂತೆ ಕಾರ್ಯನಿರ್ವಹಿಸುತ್ತಿದ್ದರೆ ಥರ್ಮೋಸ್ಟಾಟ್ ಅನ್ನು ಪರೀಕ್ಷಿಸಲು ಮುಂದುವರಿಯಿರಿ. ಥರ್ಮೋಸ್ಟಾಟ್ ಅನ್ನು ತೆಗೆದುಹಾಕಿ ಮತ್ತು ಅದರ ತಂತಿಗಳನ್ನು ಕಡಿತಗೊಳಿಸಿ. ಕ್ಲಾಂಪ್ ಮೀಟರ್ ಅಥವಾ ಟೆಸ್ಟ್ ಲ್ಯಾಂಪ್ ಬಳಸಿಕೊಂಡು ಆಫ್ ಮತ್ತು ಆನ್ ಸ್ಥಾನಗಳೆರಡರಲ್ಲೂ ಅದರ ವಾಚನಗಳನ್ನು ಪರಿಶೀಲಿಸುವ ಮೂಲಕ ಥರ್ಮೋಸ್ಟಾಟ್ನ ನಿರಂತರತೆಯನ್ನು ಮೌಲ್ಯಮಾಪನ ಮಾಡಿ. ಟಾಸ್ಕ್ 7. ಕೆಪಾಸಿಟರ್ ಅನ್ನು ಪರೀಕ್ಷಿಸುವುದು. ಪರೀಕ್ಷೆಗಾಗಿ ಕೆಪಾಸಿಟರ್ ಅನ್ನು ಅದರ ಸ್ಥಾನದಿಂದ ಎಚ್ಚರಿಕೆಯಿಂದ ಸಂಪರ್ಕ ಕಡಿತಗೊಳಿಸಿ ಮತ್ತು ತೆಗೆದುಹಾಕಿ. ಕೆಪಾಸಿಟರ್ ಟೆಸ್ಟ್ ಸರ್ಕ್ಯೂಟ್ಗೆ ಕೆಪಾಸಿಟರ್ ಅನ್ನು ಸಂಪರ್ಕಿಸಿ. ಸರ್ಕ್ಯೂಟ್ ಪ್ಲಗ್ ಅನ್ನು ಸೇರಿಸುವ ಮೂಲಕ ವಿದ್ಯುತ್ ಅನ್ನು ಆನ್ ಮಾಡಿ. ಚಾರ್ಜಿಂಗ್ ಸ್ವಿಚ್ ಬಿ ಅನ್ನು ಸುಮಾರು 1 ರಿಂದ 2 ಸೆಕೆಂಡುಗಳ ಕಾಲ ಒತ್ತಿ ಹಿಡಿದುಕೊಳ್ಳಿ. ಸರ್ಕ್ಯೂಟ್ ಪ್ಲಗ್ ಅನ್ನು ತೆಗೆದುಹಾಕುವ ಮೂಲಕ ಸರ್ಕ್ಯೂಟ್ ಅನ್ನು ಆಫ್ ಮಾಡಿ. ಸ್ವಿಚ್ ಬಿ ತೆರೆದ ಸ್ಥಾನದಲ್ಲಿದ್ದರೆ ಕ್ಷಣಾರ್ಧದಲ್ಲಿ ಶಾರ್ಟಿಂಗ್ ಸ್ವಿಚ್ ಸಿ ಅನ್ನು ಸ್ಪರ್ಶಿಸಿ. ಕೆಪಾಸಿಟರ್ ಉತ್ತಮ ಸ್ಥಿತಿಯಲ್ಲಿದ್ದರೆ ಗೋಚರ ಸ್ಪಾರ್ಕ್ ಕಾಣಿಸಿಕೊಳ್ಳಬೇಕು. ಆರಂಭದಲ್ಲಿ ಯಾವುದೇ ಸ್ಪಾರ್ಕ್ ಕಂಡುಬಂದಿದ್ದರೆ ಕೆಪಾಸಿಟರ್ ಅನ್ನು ಬದಲಿಸುವ ಮೊದಲು 2 ಅಥವಾ 3 ಬಾರಿ ಪರೀಕ್ಷೆಯನ್ನು ಪ್ರಯತ್ನಿಸಿ. ಕ್ಲಾಂಪ್ ಮೀಟರ್ ಬಳಸಿ ಹೆರ್ಮೆಟಿಕ್ ಕಂಪ್ರೆಸರ್ ಮೋಟಾರ್ನ ಟರ್ಮಿನಲ್ ಅನುಕ್ರಮವನ್ನು ಗುರುತಿಸೋಣ. ಆಮ್ ಮೀಟರ್ ಮತ್ತು ಎವಿಒ ಮೀಟರ್ ಬಳಸಿ ಪ್ರಾರಂಭ ಮತ್ತು ಚಾಲನೆಯಲ್ಲಿರುವ ವಿದ್ಯುತ್ ಪ್ರವಾಹಗಳನ್ನು ಅಳೆಯಿರಿ. ಟಾಸ್ಕ್ 8. ವಿದ್ಯುತ್ ಪ್ರವಾಹವನ್ನು ಅಳೆಯುವುದು. ಯೂನಿಟ್ ಅನ್ನು ಪ್ಲಗ್ ಇನ್ ಮಾಡಿ ಮತ್ತು ಪವರ್ ಆನ್ ಮಾಡಿ. ಉದ್ದನೆಯ ಟೆಸ್ಟರ್ ಅನ್ನು ಫೇಸ್ ವೈರ್ ಮೇಲೆ ಸುರಕ್ಷಿತವಾಗಿ ಒತ್ತಿ. ಘಟಕವನ್ನು ಚಲಾಯಿಸಿ ಮತ್ತು ಟೆಸ್ಟರ್ ಹಿಡಿದುಕೊಳ್ಳಿ. ಘಟಕವನ್ನು ಸರಿಸುಮಾರು 5 ನಿಮಿಷಗಳ ಕಾಲ ಚಲಿಸಲು ಬಿಡಿ. ಲಾಂಗ್ ಟೆಸ್ಟರ್ನಿಂದ ಆರಂಭಿಕ ಕರೆಂಟ್ ರೀಡಿಂಗ್ ತೆಗೆದುಕೊಳ್ಳಿ ಮತ್ತು ಅದನ್ನು ರೆಕಾರ್ಡ್ ಮಾಡಿ. ಲಾಂಗ್ ಟೆಸ್ಟರ್ ಬಳಸಿ ಮತ್ತೊಂದು ಪ್ರಸ್ತುತ ರೀಡಿಂಗ್ ತೆಗೆದುಕೊಳ್ಳಿ ಮತ್ತು ಅದನ್ನು ರೆಕಾರ್ಡ್ ಮಾಡಿ.
ಯೂನಿಟ್ ಆಫ್ ಮಾಡಿ. ಫೇಸ್ ವೈರ್ನಿಂದ ಉದ್ದನೆಯ ಟೆಸ್ಟರ್ ಅನ್ನು ಸುರಕ್ಷಿತವಾಗಿ ತೆಗೆದುಹಾಕಿ. ರೀಕ್ಯಾಪ್: ಈ ವಿಷಯದಲ್ಲಿ ನಾವು ಇದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಪ್ರಸ್ತುತ ಕಾಯಿಲ್ಗಳ ರಿಲೇಯನ್ನು ಪರಿಶೀಲಿಸುವುದು ಮತ್ತು ಪರೀಕ್ಷಿಸುವುದು, ಓವರ್ಲೋಡ್ ಪ್ರೊಟೆಕ್ಟರ್ ಅನ್ನು ಪರೀಕ್ಷಿಸುವುದು, ಕಂಪ್ರೆಸರ್ ವೈಂಡಿಂಗ್ ಗುರುತಿಸುವುದು, ಕಂಪ್ರೆಸರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ಗಳನ್ನು ಪರಿಶೀಲಿಸುವುದು, ಡೋರ್ ಸ್ವಿಚ್ನ ಸ್ಥಿತಿಯನ್ನು ಪರಿಶೀಲಿಸುವುದು, ಥರ್ಮೋಸ್ಟಾಟ್ ಮತ್ತು ಕೆಪಾಸಿಟರ್ ಪರಿಶೀಲಿಸುವುದು, ಘಟಕವನ್ನು ಪ್ರಾರಂಭಿಸುವುದು ಮತ್ತು ವಿದ್ಯುತ್ ಪ್ರವಾಹವನ್ನು ಪ್ರಾರಂಭಿಸುವುದು ಮತ್ತು ಚಲಿಸುವುದನ್ನು ಅಳೆಯುವುದು. ಕ್ಲ್ಯಾಂಪ್ ಮೀಟರ್ ಬಳಸಿ ಹೆರ್ಮೆಟಿಕ್ ಕಂಪ್ರೆಸರ್ ಮೋಟಾರ್ನ ಟರ್ಮಿನಲ್ ಅನುಕ್ರಮವನ್ನು ಗುರುತಿಸುವ ಮತ್ತು ಆಮ್ಮೀಟರ್ ಮತ್ತು ಎವಿಒ ಮೀಟರ್ನಿಂದ ವಿದ್ಯುತ್ ಪ್ರವಾಹಗಳನ್ನು ಅಳೆಯುವ ಪ್ರಕ್ರಿಯೆಯನ್ನು ನೀವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಮತ್ತೆ ಮುಂದಿನ ಅಧಿವೇಶನದಲ್ಲಿ ನಾವು ಸಿಗೋಣ. ಬಾಯ್.